ನಮ್ಮ ಜೊತೆ ಮಲ್ಲಿಕಾರ್ಜುನ ಅವರು ಕಾಗೋಡು ತಿಮ್ಮಪ್ಪ ಅವರ ಬೆಂಬಲಿಗರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಮಲ್ಲಿಕಾರ್ಜುನ ಅವರೇ. ನಮಸ್ಕಾರ. ಏನ್ ಹಿಂಗಾಯ್ತಲ್ಲ ನಿಮ್ ಕ್ಷೇತ್ರದಲ್ಲಿ? ಈಗ ಅರ್ಜಿನ 7 ಜನ ಅರ್ಜಿ ಹಾಕೊಂಡಿದ್ರು ಕಾಂಗ್ರೆಸ್ ಪಾರ್ಟಿಯ ಉಮೇದುವಾರಿಕೆನ ನಾಮಪತ್ರ ಅಂದ್ರೆ ಅರ್ಜಿ ಸಲ್ಲಿಸಿದ್ರಿ 2 ಲಕ್ಷ ಕೊಟ್ಟಿ ಅರ್ಜಿ ಸಲ್ಲಿಸಿದ್ವಿ. ಈಗ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಈಗ ತೀರ್ಮಾನ ಯಾವ ಆಧಾರದ ಮೇಲೆ ಹೇಗ್ ತಗೊಂಡಿದೆ ಅಂತಕ್ಕಂಥದ್ದು ನಮಗೂ ಗೊತ್ತಿಲ್ಲ. ನಾನು ಸಹಿತ ಅರ್ಜಿ ಹಾಕ್ತವನೆ 2 ಸಲ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ, ಪಕ್ಷದ ರಾಜ್ಯ ಪ್ರಚಾರ ಸಮಿತಿಯ ಕಾರ್ಯದರ್ಶಿಯಾಗಿ, ಬೇರೆ ಬೇರೆ ಹುದ್ದೆನ ಪಕ್ಷದಲ್ಲಿ ನಿರ್ವಹಣೆ ಕಳೆದ 27-20 ವರ್ಷದಿಂದ 28 ವರ್ಷದಿಂದ ಕೆಲಸ ಮಾಡಿದವನಾಗಿ ನಾನು ಸಹಿತ ಅರ್ಜಿ ಹಾಕೊಂಡಿದ್ದೆ. ಆದ್ರೆ ಕನಿಷ್ಠ ಹೈಕಮಾಂಡ್ ಕೂತ್ಕೊಂಡು ಮಾತಾಡಿ ಪಟ್ಟಿ ಅನೌನ್ಸ್ ಮಾಡ್ಬೇಕಿತ್ತು ಸಾಗರದಂತ ಕ್ಷೇತ್ರದಲ್ಲಿ. ಯಾರಿಗಾದ್ರೂ ಕೊಡ್ಲಿ, ಆದ್ರೆ ಅಸಮಾಧಾನ ಬಗೆಹರಿಸಬೇಕಾಗಿತ್ತು ಅಂತ ಹೇಳ್ತಾ ಇದ್ರಿ ನೀವು. ಕೂತು ಮಾಡಿ ಅಸಮಾಧಾನ ಏನಿದೆ ಅದನ್ನ ಬಗೆಹರಿಸಿ ಆಮೇಲೆ ಪಟ್ಟಿ ರಿಲೀಸ್ ಮಾಡ್ಬೇಕಿತ್ತು. ಆದ್ರೆ ಈ ರೀತಿ ಒಂದೇ ರೀತಿಲಿ ತಕ್ಷಣದಲ್ಲಿ ಪಟ್ಟಿನ ರಿಲೀಸ್ ಮಾಡಿರೋ ಅಂತದ್ದು ಯೋಚನೆ ಮಾಡ್ಬೇಕಿತ್ತು. ಇನ್ನು ಯೋಚನೆ ಮಾಡಿ ಸಮಾಧಾನ ಪಡಿಸಿ ನಮ್ಮ ಅಭಿಪ್ರಾಯನ ಕೇಳಿ. ಯಾಕಂದ್ರೆ ಫೈನಲ್ ಪಟ್ಟಿ ಒಳಗೆ ನಂದು ಒಂದು ಹೆಸರು ಹೋಗಿತ್ತು AICCಗೆ. ನೀವೇನಾದ್ರೂ ಕಾಗೋಡು ತಿಮ್ಮಪ್ಪ ಅವ್ರ ಮುಖಾಂತರ ಏನಾದ್ರು ಲಾಬಿ ಮಾಡಿಸಿದ್ರಾ? ಇಲ್ಲ, ನಾವು ಬೇರೆ ಬೇರೆ ಹಂತದಿಂದ ನಮ್ಮ ಲೀಡರ್ಗಳು, ರಾಜ್ಯ ಮಟ್ಟದ ನಾಯಕರುಗಳು ಪ್ರಯತ್ನ ನಡೆಸಿದ್ರು. ಆಗ AICC ಹಂತಕ್ಕೂ ಹೋಗಿತ್ತು. ಸರ್ವೆ ರಿಪೋರ್ಟ್ ಅಲ್ಲೂ ಸಹಿತ ನಾವೆಲ್ಲ ಇದ್ವಿ. ಬಟ್ ಅದನ್ನ ಕೂತು ಮಾಡ್ಬೇಕಾಗಿತ್ತು. ಕನಿಷ್ಠ ಕೂರ್ಸ್ಕೊಂಡು ಮಾತಾಡ್ಬೇಕಾಗಿತ್ತು. ಪಟ್ಟಿ ರಿಲೀಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಹೀಗಿದೆ ಅನ್ನೋದನ್ನ ಮಾತಾಡ್ಬೇಕಾಗಿತ್ತು. ಅದನ್ನ ಮಾತಾಡದೇನೆ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಈಗ ನಮ್ಮ ಆತ್ಮೀಯರು, ಹಿತೈಷಿಗಳು ಇವರೆಲ್ಲ ಕೂತ್ಕೊಂಡು ಮಾತಾಡಿ ಮುಂದೆ ಏನ್ ತೀರ್ಮಾನ ತಗೋಬೇಕು ಅಂತಕ್ಕಂತ. ಈಗ ನೀವೇನಾದ್ರೂ ಪಕ್ಷೇತರನ ಅಥವಾ ಬಂಡಾಯನ, ನ್ಯೂಟ್ರಲ್ಲ, ಏನ್ ಕತೆ? ಅಲ್ಲ, ಹಾಗೇನಿಲ್ಲ. ಈಗ ಫಸ್ಟ್ ನಾವೆಲ್ಲ NSA ಯೂತ್ ಕಾಂಗ್ರೆಸ್ ಇಂದ ಬಂದಂತವ್ರು. ಆಮೇಲೆ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾಗಿ ಅಭ್ಯರ್ಥಿಗಳ ಒಂದು ದೊಡ್ಡ ಸಾಗರನೆ ಇದೆ ಅಂತ. ಯಾರಿಗಾದ್ರೂ ಒಬ್ರಿಗಂತೂ ಕೊಡ್ಬೇಕು. ಈಗ ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಕೊಟ್ಟಿದ್ದ ಅಸಮಾಧಾನ ಇದೆಯಾ ನಿಮ್ಗೆ? ಅಲ್ಲ, ನಮಗ್ ಸಿಗ್ಬೇಕಿತ್ತು ಅಂತ ನಮಗೆ. ಈಗ ಅವ್ರಿಗೆ ಕೊಟ್ಟಾಗಿದೆಯಲ್ಲ. ಹೌದು. ಈಗ ಅದಕ್ಕಾಗಿ ನಮ್ಮ ಈಗೇನಿದೆ ನಿರಂತರವಾಗಿ ಕಾಂಗ್ರೆಸ್ ನಲ್ಲಿ ಬಂದಂತವ್ರು ಇದಾರೆ. 25-30 ವರ್ಷದಿಂದ ನಮ್ ಜೊತೆಗೆ ಬೆಂಬಲಿಸ್ಕೊಂಡು ಬಂದಂತವ್ರು ಇದಾರೆ. ಈಗ ಅವರೆಲ್ಲ ಕುತ್ಕೊಂಡು ಮಾಡಿ ಅವರೆಲ್ಲ ಅಸಮಾಧಾನ ಆಗಿದ್ದಾರೆ, ಬೇಜಾರಾಗಿದ್ದಾರೆ, ನೋವಲ್ಲಿದ್ದಾರೆ. ಹಾಗಾಗಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಒಂದು ತೀರ್ಮಾನಕ್ಕೆ ನಾವು ಸಹಿತ ಬರ್ಬೇಕಾಗಿದೆ, ಏನ್ ಮಾಡೋದು ಏನು ಅಂತ. ಓಕೆ, ನೋಡೋಣ ನೀವೇನು ಮಾಡ್ತೀರಾ ನಿರ್ಧಾರ ನೋಡೋಣ. ನಿಮ್ಮನ್ನೆಲ್ಲ ಯಾವ ರೀತಿಯಾಗಿ ಮನವೊಲಿಸುತ್ತೆ ಕಾಂಗ್ರೆಸ್ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ತೀವಿ. ಥ್ಯಾಂಕ್ ಯು ಮಲ್ಲಿಕಾರ್ಜುನ ಹಕ್ರೆ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.